ನಮಸ್ತೆ ಎಲ್ಲರಿಗೂ. ಇವತ್ತು ನಾನು ಬ್ಯಾಕ್ ಪಾರ್ಟ್ ಡಿಸೈನ್ನ ಸ್ಟಿಚಿಂಗ್ ಹೇಳ್ಕೊಡ್ತಾ ಇದ್ದೀನಿ. ಮೊದಲಿಗೆ ಇಲ್ಲಿ ನಾವು ಬ್ಲೌಸ್ ಪೀಸನ್ನು ಸೀದಾ ಇಟ್ಕೋಬೇಕು. ಅದರ ಮೇಲೆ ಲೈನಿಂಗ್ ಪೀಸನ್ನು ಕಟ್ಟಿಂಗ್ ಮಾಡ್ಕೊಂಡಿರೋದನ್ನು ಈ ರೀತಿ ಇಟ್ಟು ಚೆನ್ನಾಗಿ ಟಾಚ್ನಿ ಅಥವಾ ಗುಂಡ್ ಪಿನ್ ಅಂತ ಇರುತ್ತಲ್ಲ ಅದನ್ನು ಸರಿಯಾಗಿ ಹೊಂದಿಸ್ಕೊಂಡು ಈ ರೀತಿ ಡಿಸೈನಿನ ಕೆಳಗಡೆ ಸ್ಟಿಚ್ ಹಾಕೋತಾ ಬರಬೇಕು. ಕಾರ್ನರಲ್ಲಿ ಚೆನ್ನಾಗಿ ಡಿಸೈನ್ ಕಾಣೋ ಥರ ಸ್ಟಿಚ್ ಮಾಡಬೇಕು. ಇದನ್ನು ಕಟ್ ಮಾಡ್ಕೋಬೇಕು. ಸರಿಯಾಗಿ ನೋಡಿ ಕಟ್ ಮಾಡ್ಕೋಬೇಕು, ಇಲ್ಲಾಂದರೆ ಬ್ಲೌಸ್ ಪೀಸ್ ಕಟ್ ಆಗೋ ಸಾಧ್ಯತೆ ಇರುತ್ತೆ. ನಿಧಾನವಾಗಿ ಕಟ್ ಮಾಡ್ಕೋಬೇಕು. ಈಗ ನಾಚ್ ಹಾಕ್ಕೋಬೇಕು. ಎಲ್ಲ ಕಾರ್ನರ್ಗೆ ನಿಧಾನವಾಗಿ ಹಾಕ್ಕೋಬೇಕು, ಇಲ್ಲಾಂದರೆ ಸ್ಟಿಚ್ ಕಟ್ ಆಗೋ ಸಾಧ್ಯತೆ ಇರುತ್ತೆ. ಇವಾಗ ಇದನ್ನು ಈ ರೀತಿ ಹಿಂದಕ್ಕೆ ಫೋಲ್ಡ್ ಮಾಡ್ಕೋಬೇಕು. ಡಿಸೈನ್ ಕಾರ್ನರ್ಗೆಲ್ಲ ಈ ರೀತಿ ಬರೋ ಹಾಗೆ ಹೊರಗೆ ತೆಗಿಬೇಕು. ಇವಾಗ ಅದ್ರ ಮೇಲೆ ಒಂದು ಸ್ಟಿಚ್ ಮಾಡ್ಕೋತಾ ಇದ್ದೀನಿ. ನಿಧಾನವಾಗಿ 1-2 ಪಾಯಿಂಟಷ್ಟು ಬಿಟ್ಟು ನಾವಿಲ್ಲಿ ಸ್ಟಿಚ್ ಮಾಡ್ಕೋಬೇಕು. ಕಾರ್ನರಲ್ಲಿ ಚೆನ್ನಾಗಿ ಕಾರ್ನರ್ ಬರೋ ಥರ ಸ್ಟಿಚ್ ಮಾಡ್ಕೋಬೇಕು. ನೋಡಿ, ಈ ರೀತಿ ನಿಧಾನವಾಗಿ ಸ್ಟಿಚ್ ಮಾಡ್ಕೊಳ್ಳಿ. ತುಂಬ ಈಸಿಯಾದ ಡಿಸೈನ್ ಇದು. ನಾನಿಲ್ಲಿ ಮೊದಲೇ ಡೋರಿಯನ್ನು ಸ್ಟಿಚ್ ಮಾಡ್ಕೊಂಡಿದ್ದೀನಿ. ನೀಟಾಗಿ ಕಾಣಿಸುತ್ತೆ ನೋಡಿ, ಈ ರೀತಿ ಡಿಸೈನ್ ಆಗಿದೆ. ಇವಾಗ ಒಳಗಡೆ ಲೈನಿಂಗ್ಗೆ ಸ್ಟಿಚ್ ಹಾಕೊಳ್ಳೋಣ. ಈ ರೀತಿ ನೀಟಾಗಿ ಸ್ಟಿಚ್ ಹಾಕ್ಕೊಂಡು ನೋಡಿ, ಸ್ಟಿಚ್ ಹಾಕೊಂಡ್ಮೇಲೆ ಈಗ ಎಕ್ಸ್ಟ್ರಾ ಬಟ್ಟೆಯನ್ನು ಕಟ್ ಮಾಡ್ಕೊಳ್ಳೋಣ. ನೋಡಿ, ಈ ರೀತಿ ನೀಟಾಗಿ ಕಟ್ ಮಾಡಿಕೊಂಡು ಇವಾಗ ಇಲ್ಲಿ ಟಕ್ಸನ್ನು ಹಾಕೋಣ. 4.5 ಅಷ್ಟು ಉದ್ದದಷ್ಟು ಇಲ್ಲಿ ಟಕ್ಸ್ ಹಾಕೋತಾ ಇದ್ದೀನಿ. ಶೋಲ್ಡರ್ ಸೆಂಟರ್ಗೆ ಬರೋ ಥರ ಟಕ್ಸ್ ಹಾಕ್ಕೋಬೇಕು. ನೋಡಿ, ಈ ರೀತಿ ನೀಟಾಗಿ ಬರಬೇಕು. ಇವಾಗ ಕಮ್ಮರ್ ಪಟ್ಟಿ ಹಚ್ತಾ ಇದ್ದೀನಿ. ನಾನಿಲ್ಲಿ 2.5 ಇಂಚಷ್ಟು ಬಟ್ಟೆಯನ್ನು ತೊಗೊಂಡಿದ್ದೀನಿ. ಅದನ್ನು ಫೋಲ್ಡ್ ಮಾಡ್ಕೋತಾ ಇದ್ದೀನಿ. ಈ ರೀತಿ ನಡುಪಟ್ಟೆ ಹಚ್ಚೋದ್ರಿಂದ ಬ್ಲೌಸ್ ಮೇಲೆ ಏರೋದಿಲ್ಲ. ನೋಡಿ, ಈ ರೀತಿ ಸ್ಟಿಚ್ ಮಾಡ್ಕೋಬೇಕು. ಬ್ಲೌಸ್ ಮೇಲೆ ಇಟ್ಟು ಟಕ್ಸ್ ಹತ್ರ ಈ ರೀತಿ ಫೋಲ್ಡ್ ಮಾಡ್ಕೊಳ್ಳಿ, ನೀಟಾಗಿ ಬರುತ್ತೆ. ಇಲ್ಲೂ ಅದೇ ರೀತಿ ಟಕ್ಸ್ ಹತ್ರ ಫೋಲ್ಡ್ ಮಾಡಿಕೊಂಡು ಸ್ಟಿಚ್ ಮಾಡ್ಕೊಳ್ಳಿ. ಈಗ ಎಕ್ಸ್ಟ್ರಾ ಪಾರ್ಟನ್ನು ಕಟ್ ಮಾಡ್ಕೋಬೇಕು. ನೋಡಿ, ಇದನ್ನು ಮತ್ತೆ ಮೇಲ್ಗಡೆ ಒಂದು ಸ್ಟಿಚ್ ಹಾಕೋಣ. ಈಗ ಒಳಗಡೆ ಫೋಲ್ಡ್ ಮಾಡಿಕೊಂಡು
ಮತ್ತು ಸ್ಟಿಚ್ ಹಾಕ್ಕೋಬೇಕು. ನಾನಿಲ್ಲಿ ಲೂಸ್ ಸ್ಟಿಚ್ಚನ್ನು ಹಾಕೋತಾ ಇದ್ದೀನಿ. ನಂತರ ಇಲ್ಲಿ ನಾನು ಹೆಮ್ಮಿಂಗ್ ಮಾಡ್ತೀನಿ. ನೋಡಿ, ಈ ರೀತಿ ನೀಟಾಗಿ ಸ್ಟಿಚ್ ಹಾಕ್ಕೊಂಡಿದ್ದೀನಿ. ಇವಾಗ ಬ್ಯಾಕ್ ಪಾರ್ಟ್ ಕಂಪ್ಲೀಟ್ ಆಗಿದೆ. ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದ.